Probation of Offenders Act may be invoked. ಇನ್ನೊಂದು ಹೆಂಡ್ತಿನ ಕೊಟ್ಬಿಟ್ಟು ಇಂಥದ್ದೇ ಮಾಡಕ್ ಬಿಡ್ತೀವ ಅಂತಲಾ? ಥೋ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ Your ಬೇಡ Lordship, ಇದಕ್ಕೆಲ್ಲ. I have to show his bona fides. He has filed a restitution of conjugal rights wherein the wife of the petitioner Amma. appeared. ರಾಜಿ ಮಾಡ್ಬೇಕಾಗಿದ್ರೆ ಮೊದಲನೇ ಡೇಟ್ ಅಲ್ಲಿ ಮಾಡ್ಬೇಕು. ದಟ್ಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್. ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ ರಾವ್, ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ಸೇಮ್ ಥಿಂಗ್. ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡ್ಬೇಕು. ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡುಗೆ ಪದಾರ್ಥ ಇಟ್ಬಿಟ್ರೆ 2-3 hours ಅಲ್ಲೇ ಕೆಟ್ಟೋಗ್ಬಿಡುತ್ತೆ. ನಿಮ್ಗೆ ಅದು ವಾಸನೆ ಬರ್ತಿದ್ರೆ ತಕ್ಷಣ ತೆಗೆದು ಫ್ರಿಡ್ಜ್ಗೆ ಇಡಬೇಕು. What is the measure you have taken? I engage best of the advocate and fight. See the fine. No, Your Lordship. Immediately after the complaint was filed. No. he was arrested. No. One second. Sorry. Your Lordship, What is the conciliation that has taken place? restitution hakidare Swami, and ಏನಾಯ್ತದು? she appeared there. ಏನಾಯ್ತಮ್ಮ? She filed a counter claim seeking divorce. No, And that's that was- okay. What happened to the petition? Petition was dismissed because she Fine. filed a- What did you do? and then No, what did you do? Did you file appeal? he filed, no, Your Lordship. ಮತ್ತೆ? He filed for divorce wherein the wife of the ಅಮ್ಮ petitioner- ನೋಡಿ one. ಅಮ್ಮ ಒಂದ್ ನಿಮಿಷ ಕೇಳಿ. ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದು ಮದುವೆ ಸೀಸನ್ ಅಂತ ಬಂದ್ರೆ ಒಂದು 10,000 ಮದುವೆ ಆಗುತ್ತೆ. ಇನ್ನು ಜಾಸ್ತಿನೂ ಆಗ್ಬೋದು. ಒಂದು 10,000 ದೊಡ್ಡ ಕಲ್ಯಾಣ ಮಂಟಪ ಅದು ಇದು ಲೆಕ್ಕ ತಗೊಂಡ್ರೆ ಅದರಲ್ಲಿ 9,500 ಮದುವೆ ಹಂಗೋ ನಡ್ಕೊಂಡು ಹೋಗುತ್ತೆ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋರ್ಟ್ ಬೀಂಗ್ ಸೋ ಬಿಸಿ. ಸೊ ಮಿಕ್ಕಿದ್ದೇನಾಗುತ್ತೆ? ತಕರಾರು ಬರುತ್ತೆ. ತಕರಾರು ಬಂದ್ರೆ ಏನಾಗುತ್ತೆ? ಲಾಯರ್ ಹತ್ರ ಹೋಗ್ತೀವಿ. ನಮ್ಮ ಮನೆಯಲ್ಲಿ ನಮ್ಮ ಆಫೀಸ್ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟನ್ನು ಕೇಳ್ತಿರ್ಲಿಲ್ಲ ನಾವು, ಪಾಸಿಟಿವ್ ಆಕ್ಷನ್ನು ಹೇಳ್ತಿರ್ಲಿಲ್ಲ. ಈ ಮ್ಯಾಟ್ರಿಗೆ ಬಂದ್ರೆ, ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಿಗೆ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಮಾಡಿಕೊಟ್ರೆ ನಮ್ಮ ಅಪ್ಪಂಗೆ ಕೊಡುವೆ ತೊಗೊಂಡೋಗಿ. ಅವ್ರು ನೋಡೋರು, ಈ ಪದ ಹಾಕ್ಬೇಡ, ಅಕಸ್ಮಾತ್ ಸೆಟ್ಲ್ ಆಗೋಂಗಿದ್ರೆ ಈ ಪದ ಅಡ್ಡ ಬರುತ್ತೆ, ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರಿ, ಡಿಪ್ಲೊಮ್ಯಾಟಿಕ್ ಆಗಿರ್ಲಿ, ನಮ್ಮ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ, ನಮಗೆ ಬೇಕು ಅಂತ ಕೇಳೋಣ ಅಂತ. ಗೊತ್ತಾಯ್ತಲ್ಲ? ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ನೀಟಾಗಿರ್ಬೇಕು ಅಂತ. ನೀವು ಅಲ್ಲಿಗೆ ಹೋದ್ರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ. 1 ತಗೊಂಡ್ರೆ 5 ಫ್ರೀ, 1 ತಗೊಂಡ್ರೆ 5 ಫ್ರೀ. ಏನಂಗಂದ್ರೆ ನೀವೇನಾದ್ರು ಒಂದು ಅಲಿಗೇಷನ್ ಮಾಡಿದ್ರೆ 125, 498A, DV ಆಕ್ಟು, ಮಕ್ಕಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟು ಎಲ್ಲ ಫ್ರೀ. ಈಗ father-in-law has filed. ಎಲ್ಲ ಫ್ರೀ. As a result, this is going on. Look at the judgment of Deepa versus Srinivasa Rao. Did you read it? Yes. ಏನ್ ಹೇಳ್ತಾರೆ? ಓದಿ. ಸುಳ್ಳು ಹೇಳ್ತೀರಿ, ಓದಿಲ್ಲ ನೀವು. But the list ಎಲ್ಲ ಓದ್ತೀನಿ. The list you had mentioned, ಎಲ್ಲ citations ಓದ್ತೀನಿ. ಎಲ್ಲಿ ಏನ್ ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನಾಯ್ತು ಅಂತ ಹೇಳಿ. ದೀಪಾ ವರ್ಸಸ್ ಶ್ರೀನಿವಾಸ ರಾವ್ ಅಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್. ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ 498 ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ. ನೀವು ಓದಿದ್ರೇನ್ರಿ? ಯಾಕೆ ಸೈಟೇಷನ್ ಸಿಕ್ಲಿಲ್ವಾ? ಸುಮ್ನೆ ದೀಪಾ ವರ್ಸಸ್ ಶ್ರೀನಿವಾಸ ರಾವ್ ಅಂತ ಹೊಡೆದ್ರೆ ಸಾಕು, ಗೂಗಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಯು ರೀಡ್ ದಟ್ ಜಡ್ಜ್ಮೆಂಟ್. ಆನ್ ದಿ ಡೇ ಆಫ್ ಮ್ಯಾರೇಜ್, ತಾಳಿ ಕಟ್ಟುವಾಗ ಎಷ್ಟೊತ್ತು ಅವಳ ಜೊತೆ ಸಂಪರ್ಕದಲ್ಲಿದ್ನೋ ಗಂಡ ಅಷ್ಟೇ. ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ, ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು. ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ. ಮೊನ್ನೆನೂ ನೋಡಿದೆ, ಯಾರೋ ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ. ಮೊನ್ನೆ ಈಗ ಒಂದು 15 ದಿವಸದ ಕೆಳಗಡೆಗೆ ಪೇಪರ್ನಲ್ಲಿತ್ತು, ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದುವೆ ಅಂತ. ಹೊಡೆದಾಡ್ಕೊಂಡ್ಬಿಡ್ತಾರೆ ಚಪ್ಲಿಲಿ ಬೀಗರು ಅಷ್ಟೇ. ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕಕ್ಕೆ ಬಂದಿದ್ನೋ ಅಷ್ಟೇ. ಮ್ಯಾರೇಜ್ ಕೂಡ ಕನ್ಸುಮೇಟ್ ಆಗಲ್ಲ, ಅಷ್ಟೇ ಮುಗೀತು. ಒಂದು ದಿನದ ಬೆಳಗ್ಗೆ ಮದ್ವೆಗೆ 30 ವರ್ಷ ರಫ್ಲಿ ದೇ ಹ್ಯಾವ್ ಸಫರ್ಡ್. 15-16 ಕ್ರಿಮಿನಲ್ ಕೇಸು. ಅಫಿಷಿಯಲ್ ಸುಪೀರಿಯರ್ಗೆ ಗಲಾಟೆ ಮಾಡಿದ್ದಾರೆ. ಆ ಮನುಷ್ಯ ಹೈಕೋರ್ಟ್ನಲ್ಲೇನೋ, ಆಂಧ್ರ ಪ್ರದೇಶ್ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು, ಶ್ರೀನಿವಾಸ ರಾವ್ ಅಂತ. ಕೊನೆಗೆ ಅಲ್ಲೆಲ್ಲೋ ರಿಜಿಸ್ಟ್ರಾರೋ ಏನೋ ಆಗ್ತಾರೆ ಈ ಫೈನಲ್ ತೀರ್ಮಾನ ಆಗೋಷ್ಟೊತ್ತಿಗೆ. ಸುಪ್ರೀಂ ಕೋರ್ಟ್ನವ್ರು ಎಲ್ಲ ಅದರದ್ದು ಮೆನೇಸ್ನ ಬರೆದಿದ್ದಾರೆ, ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ. ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ, ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಒಂದು ಡೆಸ್ಕ್ ಇಡಿ, ಹೆಲ್ಪ್ ಡೆಸ್ಕ್ ತರ. ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟು ಅದಕ್ಕೆಲ್ಲ ಹೋಗಬೇಡಿ,
ಅಕಸ್ಮಾತ್ ಉಳಿಯುವಂತ ಮದ್ವೆ ಇದ್ರೆ ಹಾಳಾಗೋಗ್ಬಿಡುತ್ತೆ. ಅವ್ರನ್ನ ಕರೆಸಿ, ಸಮಾಜದಲ್ಲಿ ಹಿರಿಯರು ಇರ್ತಾರೆ, ಅವ್ರನ್ನ ಉಪಯೋಗಿಸ್ಕೊಳ್ಳಿ, ಸಮಾಜ ಸೇವೆ ಮಾಡೋವಂಥವ್ರನ್ನ, ಸೈಕಿಯಾಟ್ರಿಸ್ಟ್ನ ಇಟ್ಕೊಳ್ಳಿ, ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ, ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ, ಇಲ್ದಿದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ. Even in Arnish Kumar, the Supreme Court felt the same thing. Intervention of the police at the first instance will spoil the relationship anta. See, we need to give the sanctity for the institution of the marriage. Otherwise, it will be a very failure thing. These are all the problems of that. ನಿಮ್ಮವನ್ಗೆ ಇಷ್ಟ ಇದ್ದಿದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದು ಅಂತ ಅವತ್ತೇ ಹೇಳಿದ್ರೆ ಮ್ಯಾಟ್ರ್ ಅಲ್ಲೇ ಮುಗ್ದೋಗೋದು. ಮ್ಯಾಜಿಸ್ಟ್ರೇಟ್ ಅಯ್ಯೋ ಪಾಪ ಅಂತ ರಾಜಿ ಮಾಡ್ಬಿಡೋನು. She ಇವಾಗ was- ಏನು ಮಾಡಕ್ ಬರಲ್ಲ. You keep the complainant present. Please, sir. We will see whether we can do something. You keep the complainant present. Please. When do you keep her present? 26th. ಈಗೇನ್ ಡೈವರ್ಸ್ ಆಯ್ತೋ ಇಲ್ವೋ? Divorce is granted, she has not appeared.